ಅಂತ ಪಿಕ್ಚರ್ ನಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಟಾರ್ಚರ್ ಕೊಟ್ಟಂಗ್ ಕೊಟ್ರು. ನೀನ್ ಏನಾದ್ರೂ ಬರ್ದೆ ಹೋಗಿದ್ರೆ ನನ್ನ ಗತಿ. ಲವ್ ನಿನಗೋಸ್ಕರನೇ ಬಂದೆ ಕಣೋ. ನಾನ್ ಬೇಗ ವಾಪಸ್ ಹೋಗ್ಬೇಕು. ಇವತ್ತೇ ಬರ್ತೀನಿ ಅಂತ ಬೇರೆ ಹೇಳಿ ಬಂದಿದ್ದೀನಿ. ಹೇಳ್ ಬಂದಿದ್ಯಾ? ಅದೇ ನಿಮ್ ಮತ್ತೆ ಮನೆ ಅನ್ಕೊಂಡಿದ್ಯಾ? ಯಾಕೋ ಅಲ್ಲೇ ಸೆಟ್ಲ್ ಆಗೋ ತರ ಇದೆ. ಏಯ್, ನಾವೀಗ ಮೊದ್ಲು ಆಸ್ಪತ್ರೆಗೆ ಹೋಗ್ಬೇಕಪ್ಪ. ಪೊಲೀಸ್ನವ್ರನ್ನ ಹಾಕೊಂಡು ಹೋಗ್ಬೇಕಾದ್ರೆ ಆಸ್ಪತ್ರೆಯಿಂದ ಫೋನ್ ಕಾಲ್ ಬಂದಿತ್ತು. ಆ ನನ್ ಮಕ್ಳು ಮಾತಾಡಕ್ಕೆ ಬಿಡ್ಲಿಲ್ಲ. ಆಮೇಲೆ ಆ ಡೆಲ್ಲಿ ನನ್ ಮಗನು ಬೇರೆ ಜ್ಞಾನ ಬಂದಿರ್ಬೇಕು ಅನ್ಸುತ್ತೆ ಮಾಮ. ಅವನ್ಗೇನಾರ ಜ್ಞಾನ ಬಂದ್ರೆ ಎಲ್ಲ ಎಡ್ಬಿಟ್ಟಾಗ ಹೋಗುತ್ತೆ. ನಡಿ ಮೊದ್ಲಲ್ಲಿ ಹೋಗೋಣ. ನಡಿ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಈ ವಾರ್ಡಲ್ಲಿ ಇದ್ದಿದ್ದ ಪೇಷಂಟ್ ಎಲ್ಲೋದ್ರು? ಅವ್ರಿಗೆ ಜ್ಞಾನ ಬಂತು. ನಿನ್ನೆನೆ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋದ್ರು. ಮಾಮೋ, ಹಾಗಾದ್ರೆ ಇವರೆಲ್ಲ ಸಕಲೇಶ್ಪುರಕ್ಕೆ ಹೋಗಿರ್ತಾರೆ. ಸದ್ಯ ನಾವ್ ಇಲ್ಲಿ ಬಂದು ವಿಚಾರಿಸಿದ್ ಒಳ್ಳೇದೇ ಆಯ್ತು. ನೀನೇನಾದ್ರೂ ಸಕಲೇಶ್ಪುರಕ್ಕೆ ಹೋಗಿದ್ರೆ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂತ ಇದ್ದೆ. ಇದು ಪ್ರೀತಿ ಮನೆ ನಂಬರ್ ಕಣ. ಅವ್ರಿಗೆಲ್ಲ ಗೊತ್ತಾಗಿದೆ ಅನ್ಸುತ್ತೆ. ಈ ಫೋನಿಂದ ಇನ್ನೇನು ಯೂಸ್ ಇಲ್ಲ. 2 ಕೋಟಿ ತರ್ತೀನಿ ಅಂತ ಓದೋನು ಇದ್ಯಾವ್ದೋ ಪುಟ್ಕೋಸಿ ಮೊಬೈಲೇ ಗಟ್ಟಿ ಆಗೋಯ್ತಲ್ಲ ಮಾಮ. ನಾನ್ ಕೋಟಿಗಿಂತ ಬೆಲೆ ಬಾಳೋದನ್ನೇ ಪಡ್ಕೊಂಡ್ ಬಂದಿದ್ದೀನಿ ಕಣೋ. ನನ್ಗೆ ಅದರ ಬಗ್ಗೆನೇ ಚಿಂತೆ ಆಗ್ತಿರೋದು. ಓಹೋ, ಆಹಾ, ಓಹೋ, ಬಿಸಿ ಬಿಸಿ ರಸಂ ರೆಡಿ. ಬಟ್ರೆ, ಪ್ರೀತಿ ಇಲ್ಲಿ ಅವಳು ಊಟಕ್ಕೆ ಕರಿಬಹುದಿತ್ತಲ್ಲ. ಅವಳು ಕಣ್ ಕಳ್ಕೊಂಡ್ಮೇಲೆ ಯಾರ ಜೊತೆನೂ ಅಷ್ಟು ಬರೀತಾ ಇಲ್ಲ. ಒಂಟಿಯಾಗಿ ಯಾವಾಗ್ಲೂ ರೂಮಲ್ಲೇ ಇರ್ತಾಳೆ. ಆ ಕಳ್ಳನ್ ಜೀವ ಉಳ್ಸಕ್ ಹೋಗಿ ಅನ್ಯಾಯವಾಗಿ ನಮ್ ಪ್ರೀತಿಗೆ ಎಂತ ಸ್ಥಿತಿ ಬಂತು. ನನಗೆ ಅವಳದೇ ಚಿಂತೆ ಆಗಿದೆ ಕಣ. ನಿನ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ನೀನು ಬರದೆ ಹೋಗಿದ್ರೆ ಆ 420 ಜೊತೆನೆ ಮದುವೆ ಮಾಡ್ಬಿಡ್ತಾ ಇದ್ದೆ. ದೇವ್ರಾಗ ಬಂದು ನನ್ನ ಮಗಳನ್ನ ಕಾಪಾಡ್ದಿ. ಆದ್ರೆ ಏನ್ ಮಾಡೋದು, ದೇವ್ರು ಒಂದ್ ಕೊಟ್ಟು ಒಂದ್ ಕಿತ್ಕೊಂಡ್ಬಿಟ್ಟ. ನನ್ನ ಮಗಳ ಮದುವೆ ಬಗ್ಗೆ ಏನ್ ಡಿಸಿಷನ್ ತೊಳಕೂ ಆಗ್ತಾ ಇಲ್ಲ. ಅದಕ್ಕೆ ಯಾಕೋ ಇಷ್ಟು ತಲೆ ಕೆಡ್ಸ್ಕೊತೀಯ? ಅಕಸ್ಮಾತ್ ಮದುವೆ ಆದ್ಮೇಲೆ ಕಣ್ಣು ಹೋಗಿದ್ರೆ ಏನ್ ಮಾಡ್ತಿದ್ದೆ? ಡೋಂಟ್ ವರಿ, ಪ್ರೀತಿ ಯಾವತ್ತಿದ್ರು ನನ್ನ ಮನೆ ಸೊಸೆನೆ. ಇನ್ನು ಋಣಾನ ನಾನು ತೀರ್ಸೋಕ್ಕಾಗಲ್ಲ ಕಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏಯ್, ನನಗೆ ಯಾಕೋ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ಊಟ ಮಾಡು. ಏನ್ ಡ್ಯಾಡಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿಮ್ ಫ್ರೆಂಡ್ಶಿಪ್ ಏನಿದ್ರು ವ್ಯವಹಾರದಲ್ಲಿ ಇಟ್ಕೊಳ್ಳಿ, ಅದನ್ನ ಸಂಬಂಧದವರೆಗೂ ತರಬೇಡಿ. ಪಾಪ ಕಣೋ, ಆ ಹುಡುಗಿನ ನಾನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ತುಂಬಾ ಒಳ್ಳೆ ಹುಡುಗಿ. ನೀನ್ ಅವಳನ್ನ ಮದುವೆ ಆದ್ರೆ ಅವಳಿಗೊಂದು ಲೈಫ್ ಕೊಟ್ಟಾಗತ್ತೆ ಕಣೋ. ಆ ಕುರುಡಿಗೆ ಲೈಫ್ ಕೊಡಕ್ ಹೋಗಿ ನನ್ನ ಲೈಫ್ ಕತ್ಲ ಮಾಡ್ಕೊಳ್ಳ? ಸಾರಿ ಡ್ಯಾಡ್, ಆಗಲ್ಲ. ರೀ, ನೀವೇನ್ರಿ ಹೋಗಿ ಹೋಗಿ ಒಂದ್ ಕುರುಡಿನ ಸೊಸೆ ಮಾಡ್ಕೋಬೇಕು ಅಂತಿದ್ದೀರಾ? ಸೊಸೆಯಾಗಿ ಬರೋಳು ನನ್ನ ಸೇವೆ ಮಾಡ್ಬೇಕು. ಅದನ್ ಬಿಟ್ಟು ಲೈಫ್ ಲಾಂಗ್ ನಾನು ಅವಳು ಸೇವೆ ಮಾಡ್ಕೊಂಡಿರ್ಲಾ? ಏನು ಅಂತ ಮಾತಾಡ್ತಾ ಇದೀಯಾ? ಯಾವನ ಲೋಫರ್ ಬೇರೆ ಇಲ್ಲ, ಇದು ಕಾಲ ಕಳ್ಕೊಂಡು ಹೋಗಿದ್ದಾನೆ. ಇವರಿಬ್ಬರ ಮಧ್ಯೆ ಏನೇನ್ ನಡೆದಿದ್ಯೋ ಯಾವನಿಗೆ ಗೊತ್ತು? ಚಚೆ, ಏನೋ ನೀನು ಇಷ್ಟು ಕೇವಲವಾಗಿ ಮಾತಾಡ್ತಾ ಇದೀಯಾ? ಮೊದ್ಲು ನಮಗ್ ಬರ್ಬೇಕಾದ ದುಡ್ಡು ತಗೊಂಡು ಜಾಗ ಖಾಲಿ ಮಾಡೋಣ. ಬುದ್ಧಿವಂತರು ಆ ಕುರುಡಿನ ನಮ್ ತಾನೇ ಕಟ್ಬೇಕು ಅಂತಿದಾರಾ? ಏಯ್, ದಯವಿಟ್ಟು ನೀವಿಬ್ರು ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ಸಾರಿ ಡ್ಯಾಡ್, ನನಗಿನ್ನೇನ್ ಕೇಳಕ್ಕೂ ಇಷ್ಟ ಇಲ್ಲ. ಡ್ಯಾಡಿ, ಡ್ಯಾಡಿ, ಡ್ಯಾಡಿ! Sister Scalpel. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಶೋಕ್. ನಿಮ್ಮ ಮಗಳು ತುಂಬಾ ಅದೃಷ್ಟವಂತೆ. ಈ ಆಕ್ಸಿಡೆಂಟ್ ನಿಂದ ಅವಳಿಗಿದ್ದ ಬ್ಲಡ್ ಕ್ಲಾಟ್ ಈಗ ಕ್ಲಿಯರ್ ಆಗಿ ಅವಳಿಗೆ ಮತ್ತೆ ದೃಷ್ಟಿ ಬಂದಿದೆ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೌ. ಇನ್ನೊಂದು 3-4 ಡೇಸ್ ಅಲ್ಲಿ ಐ ಬ್ಯಾಂಡೇಜ್ ತೆಗೆದು ಬಿಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನೇ ಯೋಚನೆ, ಎಲ್ಲ ಚಿಂತೆನೂ ಕಳೀತಲ್ಲ. ಕೊನೆಗೂ ಆ ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟ. ಬನ್ನಿ. ಏನಾಗಿತ್ತು ನಿನಗೆ? ಲೈಟ್ ಯಾಕೆ ಆಗ್ದೆ?
ಆಫ್ ಮಾಡು. ಹೌದು, ನಾನು ಸಕಲೇಶ್ಪುರದಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಒಂಟಿಯಾಗಿರ್ತೀಯ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಇದೆಲ್ಲ ಲವ್ ಸಿಂಪ್ಟಮ್ಸು ಅಂತ ಕಾಣಿಸ್ತಾ ಇದೆ. ಆ ಸಕಲೇಶ್ಪುರದ ಕೋಲ್ಡ್ ವೆದರ್ ನಲ್ಲಿ ಯಾವ್ದಾದ್ರು ಲವ್ ಗಿವ್ ಕಚ್ಕೊಂತ. ಪುಣಚನ್ ಮಗಳ ಪ್ರೀತಿ ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಅವಳಿಗೆ ಆಕ್ಸಿಡೆಂಟ್ ನಲ್ಲಿ ಕಣ್ ಬೇರೆ ಹೊರಟಾಯ್ತು. ಕೊನೆ ತನಕ ನಿನ್ ಜೊತೆ ನಾನು ಇರ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿ ಬಂದಿದ್ದೀನಿ. ಯಾಕೆ ಅವಳನ್ನ ಮರೆಯಕ್ ಆಗ್ತಿಲ್ಲ ಕಣೋ. ನಾನು ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಅವಳನ್ನ ನೋಡ್ಬೇಕು ಅನಿಸ್ತಾ ಇದೆ ಕಣೋ. ಪ್ರೇಮ ಕುರುಡು ಅಂತಾರೆ, ನೀನ್ ನೋಡಿದ್ರೆ ಕುರುಡಿನೇ ಲವ್ ಮಾಡ್ತಾ ಇದ್ಯಾ. ಮಾಮೋ, ಅವಳು ಇಷ್ಟೊತ್ಗೆ ನಿನ್ ಬಯೋಡೇಟಾ ಎಲ್ಲ ರೀಡಿಂಗ್ ತಗೊಂಡು ಕಾನ್ವೆಂಟ್ ಇಂಗ್ಲಿಷ್ ನಲ್ಲಿ ಬಾಯಿಗೆ ಬಂದಂಗೆಲ್ಲ ಬೈಕೊಂಡು ನಿನ್ನ ಮರ್ತಿರ್ತಾಳೆ. ನೀನ್ ಯಾಕೆ ಅವಳು ನೆನ್ಸ್ಕೊಂಡ್ ಕೊರಗ್ತಾ ಇದ್ಯಾ? ಇಲ್ಲ ಕಣೋ, ಅವಳು ನನ್ನ ಅಷ್ಟು ಸುಲಭವಾಗಿ ಮರೆಯಲ್ಲ ಕಣೋ. ಅವಳ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿ ಸಾರಿ ಕೇಳ್ಕೊತೀನಿ. ಖಂಡಿತ ಅವಳು ನನ್ನ ಕ್ಷಮಿಸ್ತಾಳೆ. ನೀನೀಗ ಅಲ್ಲಿಗೆ ಹೋದ್ರೆ ಅವ್ರಪ್ಪ ನಿನ್ನ ಹೆಸರಲ್ಲಿ ತಾಜ್ ಮಹಲ್ ಕಟ್ಟಿಸ್ತಾನೆ. ಸುಮ್ನೆ ಬೀತ್ಕೊಳ್ಳಲ್ಲ ಮಾಮ. ಆಯಾಗಿ ಮಲಗಿರು ನೀನು ರಾಜನ ಹಾಗೆ, ಮಹಾರಾಜನ ಹಾಗೆ. ಪರಮಾತ್ಮ ತಂದೆ ನನ್ ಕಾಪಾಡಪ್ಪ. ಮಾಮ ಮಾಮ, ಕುರುಡಿ ಹತ್ರ ಹೊರಟೋದ್ನಾ? ಆಹಾ, ಲವ್ ಇಸ್ ಬ್ಲೈಂಡ್. ಸಮಯ ಯಾರು ಬೇಕು? ಪ್ರೀತಿ ಅವರೆಲ್ಲ 3 ದಿನದಿಂದ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಹಾಸ್ಪಿಟಲ್ ಯಾಕೆ? ನಿಮ್ಗೆ ಗೊತ್ತಿಲ್ವಾ? ಪ್ರೀತಿ ಅಮ್ಮವ್ರಿಗೆ ತಲೆಗೆ ಪೆಟ್ ಬಿದ್ದು ತುಂಬಾ ಸೀರಿಯಸ್ ಆಗಿದೆ, ಅದಕ್ಕೆ ಅಡ್ಮಿಟ್ ಮಾಡಿದ್ದಾರೆ. ಎಲ್ಲ ಕೆಲಸ ಸರಿಯಾಗಿ ನಡೀತಾ ಇದೆ ತಾನೆ? ಹಾ, ಟ್ರೈ ಟು ಕಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ನಿಂಗೆ ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಈಗೇನ್ ಪ್ಲಾನ್ ಹಾಕೊಂಡು ಇಲ್ಲಿಗೆ ಬಂದಿದ್ಯಾ? ಸರ್ ಪ್ಲೀಸ್, ಪ್ರೀತಿನ ಒಂದೇ ಒಂದ್ಸತಿ ನೋಡ್ಕೊಂಡು ಹೋಗ್ತೀನಿ ಸರ್. ಅವಳ ಮುಖ ನೋಡೋ ಯೋಗ್ಯತೆ ನಿನಗಿದೆಯೇನೋ? ನೀನಂತ ನೆರಳು ನೋಡ್ಕೊಳ್ಳಿ ಇಷ್ಟಪಡಲ್ಲ. ಔಟ್, ಗೆಟ್ ಔಟ್, ಔಟ್. ಯಾರಯ್ಯ ಇವನು? ನಿನ್ ಮಗನ ಹೆಸರು ಹೇಳ್ಕೊಂಡು 2 ಕೋಟಿ ಹೊಡ್ಕೊಂಡು ಹೋಗೋದು ಬಂದಿದ್ನಲ್ಲ, ಆ 420 ಇವನೇ. ಯೋ ಸ್ಕೌಂಡ್ರಲ್, ನಮ್ಮನ್ನೇನು ಬಕ್ರಾಗಳು ಅನ್ಕೊಂಡಿದ್ಯಾ? ನಿನ್ ಕೈಲಿ 2 ಕೋಟಿ ಕೊಟ್ಬಿಡೋದಿಕ್ಕೆ ಇವನ್ಗೇನೆ ನೀತಿ ಬೋಧನೆ ಮಾಡ್ತಾ ಇದ್ಯಾ? ಮೊದ್ಲು ಪೊಲೀಸ್ಗೆ ಫೋನ್ ಮಾಡ್ತೀನಿ. ಇವನ್ನೆಲ್ಲ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಬೇಡ ಕೃಷ್ಣ, ನನ್ನ ಮಗಳು ಕಣ್ ಕಳ್ಕೊಂಡಾಗ ಅವಳು ಸೇವ್ ಮಾಡದೇನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಬಿಡ್ತಾ ಇದ್ದೀನಿ. ನನ್ನ ನಿರ್ಧಾರ ಬದಲಾಗೋದಕ್ಕೆ ಮುಂಚೆ ಇಲ್ಲಿಂದ ಹೊರಟೋಗು. ಬದುಕೋತೀಯಾ? ಔಟ್, ಔಟ್. ಪ್ಲೀಸ್ ಸರ್. ಸರ್ ನೀನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ. ನಡಿಯ ಸರ್, ನಡಿಯೋ, ನಡಿಯೋ ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್. Slowly open your eyes. ಅಕ್ಷಯ್, ಅಕ್ಷಯ್, ಮೇಡಮ್, ಡಾಕ್ಟರ್ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾ. ಸಿಸ್ಟರ್ ಎಲ್ಲ ರೆಡಿ ಇದೆಯಾ? ಹೌ ಆರ್ ಯು ಪ್ರೀತಿ? ಫೈನ್ ಡಾಕ್ಟರ್. ಡಾಕ್ಟರ್ ಸುನಿಲ್? Yes, doctor. Slowly open your eyes. ಸರಿಯಾಗಿ ಕಾಣಿಸ್ತಾ ಇದೆಯಮ್ಮ ಪ್ರೀತಿ? ಎಸ್ ಡಾಕ್ಟರ್. ಗುಡ್. ಸುನಿಲ್, ಲೆಟ್ಸ್ ಗೋ. Okay, doctor.
ಅಕ್ಷಯ್ ಅಕ್ಷಯ್ ಪ್ರೀತಿ ಅಕ್ಷಯ್ 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 ಕಾಣಿಸ್ತಾನೆ ಇಲ್ಲ. ಅವನು ವಿಚಾರ ಬಿಡಮ್ಮ, ಈಗ ನೀನ್ ರೆಸ್ಟ್ ತಗೋಬೇಕು. ಬಾ ಡ್ಯಾಡಿ ಪ್ಲೀಸ್, ಅಕ್ಷಯ್ ಎಲ್ಲಿದ್ದಾನೆ ಅಂತ ಹೇಳಿ, ನಾನು ಅವನ್ನ ನೋಡ್ಬೇಕು. ಏನೋ ಕೆಲ್ಸ ಇದೆ ಅಂತ ಬೆಂಗಳೂರಿಗೆ ಹೋದವನು ಇನ್ನು ಬಂದೇ ಇಲ್ಲಮ್ಮ, ಬರ್ತಾನೆ. ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡಮ್ಮ, ಬಾ ರೆಸ್ಟ್ ತಗೋ. ಅಮ್ಮ ಅವ್ರೆ ಅದು ಬಾ ರೆಸ್ಟ್ ತಗೊಳ್ಳುವಂತೆ, ಮನೆಗೆ ಹೋಗೋಣ. ಬ್ಯೂಟಿಫುಲ್. ಇವಳನ್ನ ನಾನು ರಿಜೆಕ್ಟ್ ಮಾಡಿದ್ದು. ಹಾಯ್, ಐ ಆಮ್ ಅಕ್ಷಯ್. ಪ್ರೀತಿ, ಇದ್ ನಿಮ್ ಕೃಷ್ಣ ಅಂಕಲ್ ಮಗಮ್ಮ. ಯಾಕಂಟಿ ಅವಳೇನು ಮಾತಾಡದೆ ಹಾಗೆ ಹೊರಟೋದ್ಲು? ಈಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದಾಳಲ್ವಾ, ಸ್ವಲ್ಪ ದಿವಸ ಅವಳೇ ಸರಿ ಹೋಗ್ತಾಳೆ. ನಾನಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ ಬಿಡಿ. ಹಾಯ್ ಪ್ರೀತಿ. ನೀವು ಹುಡುಗರ ಜೊತೆ ಮಾತಾಡಲ್ವಾ? ಕೆಲವು ಹುಡುಗರ ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಅಂದ್ರೆ ಆ ಕೆಲವರಲ್ಲಿ ನಾನು ಒಬ್ಬನಾ? ಅರ್ಥ ಆಯ್ತಲ್ಲ? ಇಟ್ಸ್ ಓಕೆ. ಈ ಹುಡುಗಿರೇ ಈ ತರ ಪೆಕ್ಯುಲರ್ ಆಗಿರೋ ಹುಡುಗಿರೇ ನಂಗೂ ಇಷ್ಟ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ನಮ್ಮ ಹೆಸರು ಮಹೇಶ್ವರಿ ಅಂತ. ಮಹೇಶ್ವರಿ, ಓಕೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಏನಾಯ್ತು ಮಾಮ? ನಿಮ್ ಹುಡುಗಿ ಏನಂದ್ಲು? ನೀನ್ ಹೇಳ್ದೆ ಇದ್ರು ಏನಾಗಿರುತ್ತೆ ಅಂತ ನಂಗೆ ಗೊತ್ತು ಕಣ. ಅದಕ್ಕೆ ಬೇಡ ಅಂತ ಹೇಳಿದ್ ನಾನು. ನನ್ ಮಾತು ಕೇಳಿದೆ ನೀನು? ಈಗೆಲ್ಲ ಅಪ್ಪ ಅಮ್ದಿರು ತಮ್ಮ ಹೆಣ್ಮಕ್ಳನ್ನ ಡಾಕ್ಟರ್ಗೋ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗೋ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹುಟ್ಟದಾಗೆ ಡಿಸೈಡ್ ಮಾಡಿರ್ತಾರ ಕಣ. ಅಂತದ್ರಲ್ಲಿ ನಮ್ದು ಯಾವ ಪ್ರೊಫೆಷನ್ ಅಂತ ಹುಡುಗಿ ಕೊಡ್ತಾರೋ? ಈ ಲವ್ ಗಿವ್ ಎಲ್ಲ ನಮ್ಮಂತ ಕಳ್ರಿಗಲ್ಲ ಕಣ. ನಾವ್ ಏನನ್ನು ಕೇಳ್ ಪಡ್ಕೊಳಕ್ಕಾಗಲ್ಲ, ಕದ್ದೆ ಪಡ್ಕೊಬೇಕು. ಪ್ರೀತಿಗೆ ಇವನ್ ಕಳ್ಳ, ರೌಡಿ, ಬಡವ ಅನ್ನೋ ಭೇದ ಭಾವ ಇಲ್ಲ ಕಣೋ. ಅದ್ ಯಾರಲ್ಲಿ ಬೇಕಾದ್ರೂ ಹುಟ್ಟುತ್ತೆ, ಎಂತೊಂದ್ ಬೇಕಾದ್ರೂ ಚೇಂಜ್ ಮಾಡುತ್ತೆ. ಅದಕ್ಕೆ ಅದ್ರ ಸವಾಸ ಬೇಡ ಅಂತಿರೋದ್ ಮಾಮು. ಪ್ರೀತಿ ಅನ್ನೋದು ಲೈಫ್ ಲಾಂಗ್ ಮೆಡಿಸನ್ ಇಲ್ದಿರೋ ನೋವು. ಪ್ರೀತಿಗಿಂತ ನಮ್ ಗುರಿ ಮುಖ್ಯ ಅಲ್ವಾ ನಮ್ಮಮ್ಮ? ಗುರಿ ಮುಖ್ಯನೇ ಆದ್ರೂ ಅದನ್ನ ಮುಟ್ಟೋಕ್ ನಾವ್ ಅನ್ಕೊಂಡಿರೋ ದಾರಿ ಸರಿ ಇಲ್ಲ ಕಣೋ. ಈ ತರ ನನ್ಗೆ ಅನ್ಸೋಕ್ ಶುರು ಆಗಿದ್ದು ಪ್ರೀತಿಯಿಂದ. ನನ್ ಗಂಟಲ್ಸಿದ್ದು ಅವಳೆ. ನನ್ ಬಗ್ಗೆ ಅವಳಿಗೆ ಏನು ಗೊತ್ತಿಲ್ಲ ಕಣೋ. ಕಣ್ ಕಳ್ಕೊಂಡ್ಮೇಲೆ ಕೈ ಬಿಟ್ಟು ಹೋದ್ನಲ್ಲ ಅಂತ ಅದೆಷ್ಟು ಫೀಲ್ ಮಾಡ್ಕೋತಾ ಇರ್ತಾಳೋ ಏನೋ. ಓ ಬಾರಯ್ಯ. ವ್ಯವಹಾರದಲ್ಲಿ ನಾನ್ ನನ್ನ ಮಾತು ಉಳಿಸ್ಕೊಂಡಿದ್ದೀನಿ, ಸಂಬಂಧದಲ್ಲಿ ನೀನ್ ನಿನ್ ಮಾತು ಉಳಿಸ್ಕೊ. ಯಾವ ಮಾತು? ಏನಯ್ಯ, ಕೈಗೆ ದುಡ್ಡು ಬಂದ ತಕ್ಷಣ ಎಲ್ಲ ಮರ್ತು ಬಿಟ್ಯಾ? ನಮ್ಮ ಮಗಳನ್ನ ನಿಮ್ ಮನೆ ತುಂಬಿಸ್ಕೊಳ್ಳೋ ಮಾತು. ಈಗ್ಲೇ ಯಾಕೆ ಚಿಂತೆ? ಈಗಿನ ಜನರೇಷನ್ ಮಕ್ಕಳು ನಾವ್ ಹೇಳ್ದವ್ರಗ ತಾಳಿ ಕಟ್ತಾರೆ. ಮೊದ್ಲು ಡೇಟಿಂಗ್ ಮಾಡ್ಬೇಕು ಅಂತಾರೆ, ಅವ್ರಿಗಿಷ್ಟ ಆದ್ರೆ ಹ್ಞೂ ಅಂತಾರೆ. ಅಲ್ಲಿವರೆಗೂ ನಾವು ಕಾಯ್ಲೇಬೇಕು. ಡೋಂಟ್ ವರಿ ಅಂಕಲ್, ನಾನ್ ನಿಮ್ಮನ್ನ ಅಷ್ಟೊಂದು ಕಾಯ್ಸಲ್ಲ. ನಿಮ್ ಮಗಳನ್ನ ನೋಡ್ತಿದ್ದಾಗೆ ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತು. ನಾನು ಮದುವೆ ರೆಡಿ ಆಗೇ ಇದ್ದೀನಿ. ಇನ್ನೇನಯ್ಯ, ನನ್ ಮಗ ಹೂ ಅಂದ್ಮೇಲೆ ಮುಗೀತು. ನಿನ್ ಮಗಳನ್ನ ಒಂದ್ ಮಾತು ಕೇಳ್ಬಿಡು, ಎಂಗೇಜ್ಮೆಂಟ್ ಮುಗಿಸ್ಕೊಂಡೇ ಹೋಗ್ತೀವಿ. ಎಂಗೇಜ್ಮೆಂಟ್ ಯಾಕೆ ಡ್ಯಾಡ್, ಮದುವೆನು ಮುಗಿಸ್ಕೊಂಡು ಹೊಡೋಣ. ಐ ಆಮ್ ರೆಡಿ. ನಾನ್ ರೆಡಿ ಇಲ್ಲ ಮಮ್ಮಿ. ತಲೆಗಿಲೆ ಕೆಟ್ಟಿದ್ದೇನೆ ನಿಂಗೆ? ಒಬ್ಬನೇ ಮಗ, ಒಳ್ಳೆ ಎಜುಕೇಶನ್ ಇದೆ, ಕೋಟಿಗಟ್ಲೆ ದುಡ್ಡಿದೆ, ಇನ್ನೇನೇ ಬೇಕು ನಿಂಗೆ? ಪ್ರೀತಿ, ನಿಜವಾದ ಪ್ರೀತಿ ಇದ್ಯಾ ಅವನು ನನ್ ಮೇಲೆ? ಅದನ್ನ ಕೇಳಿದೀರಾ ನೀವು? ಅವ್ನು ನೋಡಿದ ಕೂಡಲೇ ಇಷ್ಟಪಟ್ಟಿದ್ದಾನಮ್ಮ. ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ದಾಗ ಗೊತ್ತಾ? ನಾನ್ ಕಣ್ ಕಳ್ಕೊಂಡಿದ್ದಾಗ ಎಲ್ಲಿ ಹೋಗಿತ್ತಂತೆ ಅವ್ನ್ ಲವ್ ಫಸ್ಟ್ ಸೈಟ್ ಅಲ್ಲ? ನನ್ ಕಣ್ ಬಂದ್ಮೇಲೆ ಲವ್ ಬಂದ್ಬಿಡ್ತಂತ? ಪ್ಲೀಸ್ ಡ್ಯಾಡ್, ನನ್ನ ಫೋರ್ಸ್ ಮಾಡ್ಬೇಡಿ. ನಾನ್ ದೀಪುನ್ ಲವ್ ಮಾಡ್ತಾ ಇದೀನಿ. ಅವನ್ನೇ ಮದ್ವೆ ಆಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ದೀಪು
ಅವನು ಯಾರು ಗೊತ್ತಾ? ಅವನ ಪ್ರೊಫೆಷನ್ ಏನೋ ಗೊತ್ತಾ? ಬೆಂಗಳೂರಲ್ಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ ಹೋಗಿ ನೋಡು, ಸ್ಲೇಟ್ ಇಟ್ಕೊಂಡ್ರೆ ದೊಡ್ಡ ಫೋಟೋ ಹಾಕಿರ್ತಾರೆ. ನಿನ್ ಲವರ್ ದೀಪುದು ಆ 3rd ಕ್ಲಾಸ್ ಫ್ರಾಡ್ನ ನನ್ನ ಅಡಿನಾಗ ಮಾಡ್ಕೊಳ್ಳ. ಇಲ್ಲ ಡ್ಯಾಡ್, ನಿಮ್ಗೆ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಏನೇ ಗೊತ್ತಿಲ್ಲ, ಬೇರೆ ಹೆಸರಲ್ಲಿ ನಮ್ಮನೆಗೆ ಬಂದು 2 ಕೋಟಿ ಹೊಡ್ಕೊಂಡು ಪ್ಲಾನ್ ಮಾಡಿದ ಪಕ್ಕ ಕಳ್ಳ ಅವನು. ಬೇರೆ ಇನ್ನೇನ್ ಗೊತ್ತಾಗಬೇಕು ಅವನ ಬಗ್ಗೆ? ನಿಮ್ಗೆ ಅವ್ನ್ ಕಳ್ಳ ಅಂತ ಅಷ್ಟೇ ಗೊತ್ತು ಡ್ಯಾಡ್. ಅವ್ನ್ ಇನ್ನೊಂದ್ ಮುಖ ಗೊತ್ತಿಲ್ಲ. ಆವತ್ ನನ್ ಫ್ರೆಂಡು ಮದ್ವೆ ಇನ್ವಿಟೇಷನ್ ಕೊಡಕ್ಕೆ ನಮ್ಮ ಮನೆಗ್ ಬಂದಾಗ, ಏ ಪ್ರೀತಿ, ನೀನ್ ತುಂಬಾ ಲಕ್ಕಿ ಕಣೆ. ಲವರ್ ನ ಮನೇಲೆ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಎಲ್ಲಿದ್ದಾನೆ ಅವನು? ಏನೇ ಅಷ್ಟೊಂದ್ ಕ್ಯೂರಿಯಾಸಿಟಿ? ತೋರಿಸ್ತೀನಿ ರೇ. ಸ್ವಾತಿ, ಏನೇ? ಈ ಪ್ರೀತಿ ಬಾಯ್ಲಿ. ಯಾಕೆ? ನನ್ ಸೆಲೆಕ್ಷನ್ ಚೆನ್ನಾಗಿಲ್ವಾ? ಅಯ್ಯೋ, ರಾಂಗ್ ಸೆಲೆಕ್ಷನ್ ಪ್ರೀತಿ. ಇವನ್ ಯಾರಂತ ನಿಂಗ್ ಗೊತ್ತಾ? ಬೈಕ್ ಕದಿಯೋ ಕಳ್ಳ. ಇವನೇನೆ ಸಿಕ್ತ ನಿನ್ಗೆ? ಯಾರ್ ಬಗ್ಗೆ ಹೇಳ್ತಾ ಇದ್ಯೆ? ಸರಿಯಾಗಿ ನೋಡೆ. ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ಕಣೆ ಪ್ರೀತಿ. ಇವನು ನನ್ ಗಾಡಿನೇ ಕದ್ದು ಸಿಕ್ಕಾಕೊಂಡು 6 ತಿಂಗಳು ಜೈಲಲ್ಲಿದ್ದ. ಮೊದ್ಲು ಅವ್ನ್ ಯಾಕೆ ಬಂದಿದ್ದಾನೆ ಅಂತ ತಿಳ್ಕೊ. ಏನೋ ಚೀಟ್ ಮಾಡಕ್ ಬಂದಿರ್ಬೇಕು. ಸದ್ಯ ನೀ ನನಗ್ ತೋರ್ಸಿದ್ ಒಳ್ಳೇದೇ ಆಯ್ತು. ಕೇರ್ಫುಲ್ ಆಗಿರೇ ಪ್ರೀತಿ. ಅವಳು ಹೇಳಿದ್ ಕೇಳಿ ನನಗೆ ಶಾಕ್ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ನ್ ಒಳ್ಳೆಯವನು ಅನಿಸ್ತಾ ಇತ್ತು. ಅದಕ್ಕೆ ಅವನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತಾನೆ ಅವಳ ಮದ್ವೆಗೆ 3 ದಿನ ಮುಂಚೆನೆ ಬ್ಯಾಂಗ್ಳೂರ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಅಡ್ರೆಸ್ ತಗೊಂಡು ಮನೆ ಹತ್ರ ಹೋದ್ವಿ. ಮನೆ ಓನರ್ ಹತ್ರ ಅವನ್ ಬಗ್ಗೆ ವಿಚಾರಿಸಿದ್ವಿ. ಬಹಳ ವರ್ಷಗಳಿಂದ ದೀಪು ಅವನ್ ಫ್ರೆಂಡು ನಮ್ಮನೇಲೆ ಬಾಡಿಗೆಗಿದ್ದಾರೆ. ಹುಡುಗ ತುಂಬಾ ಒಳ್ಳೆಯವನು, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಎಲ್ರನ್ನು ಗೌರವದಿಂದ ಪ್ರೀತಿಯಿಂದ ಮಾತಾಡಿಸ್ತಾನೆ. ಈಗಿನ ಕಾಲದ ಹುಡುಗರು ಹೋಲಿಸಿದ್ರೆ ದೀಪು ಅಂತ ಹುಡುಗ 100ಕ್ಕೆ ಒಬ್ಬ. ಅವನು ಏನ್ ಕೆಲ್ಸ ಮಾಡ್ತಾನೆ? ಅದೊಂದ್ ಮಾತ್ರ ನಾನು ಇದುವರೆಗೂ ಅವ್ರನ್ನ ಕೇಳಲೇ ಇಲ್ಲಮ್ಮ. ಬಹುಶಃ ಗೌರ್ಮೆಂಟ್ ಕೆಲಸ ಇರ್ಬೇಕು ಅಂತ ಕಾಣುತ್ತೆ. ಅದಕ್ಕೆ ಅವರು ಯಾವ ಟೈಮಿಗಾದ್ರೂ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಿಮಗಿನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅವ್ರ ಮನೆ ಎದುರುಗಡೆ ಮಲಯಾಳಿ ಲೇಡಿ ಅಖಿಲ ಅಂತಿದ್ದಾರೆ, ಅವ್ರನ್ನ ವಿಚಾರಿಸಿ. ನೀವು ಅವ್ರಿಗೆ ಏನಾಗ್ಬೇಕು? ಮದ್ವೆ ಆಗ್ಬೇಕು ಅಂತ ಇದೀನಿ. ಓಹ್, ಗೊತ್ತಾಯ್ತು ಬಿಡಿ. ನೀವು ತುಂಬಾ ಲಕ್ಕಿ. ಈಗಿನ ಕಾಲದ ಹುಡುಗರು ಪಬ್ ಬಾರ್ ಅಂತ 3 ಹೊತ್ತು ಅಲ್ಲೇ ಇರ್ತಾರೆ. ಆದ್ರೆ ನಮ್ಮ ದೀಪು ಚಿನ್ನದಂದ ಹುಡುಗ. ಒಂದು ವಿಷಯನ ನಾನು ನಿಮ್ಮ ಹತ್ರ ಹೇಳ್ಬಾರ್ದು, ಆದ್ರೆ ಅವನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇದ್ದೀರಂತ ಹೇಳ್ತಾ ಇದ್ದೇನೆ. ഞാನೇ ಒಂದು ಸಾರಿ ಬೌಲ್ಡ್ ಆಗಿ ಅವನ ಮೈ ಮೇಲೆ ಬಿದ್ದೆ. ಆ ಜಾಗದಲ್ಲಿ ಬೇರೆ ಯಾರು ಹುಡುಗರಿದ್ದರು ಅಷ್ಟೇ. ಆದ್ರೆ ದೀಪ್ ಜ್ಞಾನಕ್ಕೆ ಬೈದು ಅಡ್ವೈಸ್ ಮಾಡಿ ದೂರ ಕಳಿಸ್ದ. ಅವನಿಗೆ ಈ ವಯಸ್ಸಲ್ಲಿ ಅಷ್ಟು ಒಳ್ಳೆ ಬುದ್ಧಿ ಇದೆ ಅಂದ್ರೆ ಆಶ್ಚರ್ಯ ಆಗ್ತದೆ. ರಿಯಲಿ ಹಿ ಇಸ್ ಗ್ರೇಟ್. ಅಲ್ಲಿ ನೋಡಿ, ಅವನು ದೀಪು ಕ್ಲೋಸ್ ಫ್ರೆಂಡ್. ಅವನ್ನ ಕೇಳಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಓಕೆ, ಬರ್ತೀವಿ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ. ಅಜ್ಜಿ, ಈಗ ಬಂದ್ ಹೋದ್ರಲ್ಲ, ಅವ್ರು ಯಾರು? ಇವನ ನಮ್ಮ ದೀಪು ಸ್ನೇಹಿತ ಪ್ರಕಾಶ ಅಂತ. ದೀಪು ನಿಮಗ್ ಗೊತ್ತಾ ಅಜ್ಜಿ? ಗೊತ್ತಾ ಅಂತ ಕೇಳ್ತೀಯಲ್ಲವಾ? ಈ ಅನಾಥ ಮಕ್ಕಳನ್ನೆಲ್ಲ ಆಡ್ಸಿ ಬೆಳೆಸ್ತೋಳೆ ನಾನು ಕಣವಾ. ಇಲ್ಲಿ ಏನ್ ಕಟ್ತಾ ಇದಾರ ಅಜ್ಜಿ? ನೀವ್ ಯಾಕೆ ಇಲ್ಲಿದ್ದೀರಾ? ಏನಂತ ಹೇಳವಾ, ಈಗಲೂ ಅದನ್ನ ನೆನೆಸ್ಕೊಂಡ್ರೆ ನನ್ನ ಕರಳೆ ಕಿತ್ತ ಬರುತ್ತೆ. ಅನಾಥ ಮಕ್ಕಳಕ್ಕೋಸ್ಕರ ಒಂದು ಚಿಕ್ಕ ಗೂಡು ಕಟ್ಕೊಂಡಿದ್ವಿ. ಒಂದಿನ ರಾತ್ರಿ ಜೋರಾಗಿ
ಮಳೆ ಬರಕ್ ಶುರುವಾಯ್ತು. ಹೊಟ್ಟೆಸು ಅಜ್ಜಿ 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 ಹೊಟ್ಟೆ ತುಂಬಾ ಹಸಿತಿದೆ ಅಜ್ಜಿ, ತಿನ್ನಕ್ಕೆ ಏನಾರ ಇದ್ರೆ ಕೊಡಿ ಅಜ್ಜಿ. ಏನ್ ಕೊಡ್ಲಪ್ಪ? ಏನು ಇಲ್ವಲ್ಲೋ? ಏನಾದ್ರೂ ತಂದು ಕೊಡೋಣ ಅಂದ್ರೆ ಹೊರಗಡೆ ಜೋರ್ ಮಳೆ ಬರ್ತಾ ಇದೆ. ಹೀಗ್ ಮಲ್ಕೋ ಕಂದ, ಬೆಳಿಗ್ಗೆ ಎದ್ದು ಕೂಡ್ಲೆ ಏನಾದ್ರೂ ಅಜ್ಜಿ ಮಾಡ್ಕೊಡ್ತೀನಿ. ತಡ್ಕೊಳಕ್ ಆಗ್ತಿಲ್ಲ ಅಜ್ಜಿ, ಹೊಟ್ಟೆ ತುಂಬಾ ಹಸಿತಿದೆ ಅಜ್ಜಿ. ಅಮ್ಮ ಅಜ್ಜಿ, ನಾ ಹೊರ್ಗಡೆ ಹೋಗಿ ಬೇಕರಿನಲ್ಲಿ ಬನ್ ಸಿಕ್ಕರೆ ತಗೊಂಡ್ಬರ್ತೀನಿ. ತುಂಬಾ ಮಳೆ ಬರ್ತಾ ಇದೆ ದೀಪು, ಬೇಡಪ್ಪ, ಬೇಡ ಕಂದ. ಅಜ್ಜಿ ನೀನೇನಾದ್ರೂ ಬೇಡ ಅಜ್ಜಿ, ನನ್ ಜೊತೆ ಪ್ರಕಾಶನೂ ಕರ್ಕೊಂಡು ಹೋಗ್ತೀನಿ. ಒಂದ್ ಹಸುವಿಂದ ಅಳ್ತಾ ಇರೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅಜ್ಜಿ. ಬಾರೋ ಪ್ರಕಾಶ. ದೀಪು, ಪ್ರಕಾಶ್, ನಿಂತ್ಕೊಳ್ರು. ಏನಜ್ಜಿ? ಬಂದ್ರ ಇಲ್ಲಿ? ತಗೊಳ್ಳಿ, ಇದನ್ನ ತಲೆ ಮೇಲೆ ಹಾಕೊಡಿ, ನೆನೆ ಕೊಡಿ ಅಜ್ಜಿ, ಕೊಡಿ ಅಜ್ಜಿ ಬೇಗ. ಹುಷಾರಪ್ಪ, ಬೇಗ ಬಂದ್ಬಿಡಿ. ಅವತ್ತೇ ಅವರಿಬ್ರು ಈ ಅನಾಥ ಮಕ್ಕಳಕ್ಕೋಸ್ಕರ ಒಂದು ಸೂರ್ ಕಟ್ಟಬೇಕು ಅಂತ ಹಗಲು ರಾತ್ರಿ ದುಡಿಯಕ್ ಶುರು ಮಾಡಿದ್ರು. ಇನ್ನೂ ಹೊಸಿ ದುಡ್ಡು ಬೇಕಂತೆ. ಕೊನೆಗೂ ಅವರ ಆಸೆ ಕೈಗೂಡೋ ಕಾಲ ಬಂತು. ಈ ಅನಾಥ ಮಕ್ಕಳಿಗೆಲ್ಲ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ನೋಡ್ಕೊತಾ ಇರೋದು ಅವರೇ ಕಣವ್ವ. ಇಂಥ ಒಳ್ಳೆ ಮನ್ಸಿರೋದ್ನೆ ಆ ಭಗವಂತ ಅನಾಥರನ್ನಾಗಿ ಮಾಡ್ಬಿಡ್ತಾನೆ. ಎಲ್ಲ ಅವನಿಚ್ಛೆ ಕಣವ್ವ. ಸಾರಿ ಕಣೆ ಪ್ರೀತಿ, ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಇಷ್ಟೊಂದು ಮಾನವೀಯತೆ ಅನುಕಂಪ ಇರೋ ಹುಡುಗ ನಿನಗ್ ಸಿಕ್ಕಿದಾನೆ ಅಂದ್ರೆ ರಿಯಲಿ ಯು ಆರ್ ಲಕ್ಕಿ.